ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆಗೆ ಕಲಾದೇಗುಲ ಸ್ಟುಡಿಯೋ ಮುಖಾಂತರ ಒಂದಷ್ಟು ಹೊಸ ಪ್ರಯತ್ನಗಳ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ಸೊ ಆ್ಯಸ್ ಯೂಶುವಲ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಇದನ್ನು ನೋಡಲೇಬೇಕು, ಜೊತೆಗೆ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಬೇಕು ಅನ್ನೋ ಉದ್ದೇಶ ಖಂಡಿತ ಹೌದು. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಒಂದು ಕಡೆ ಹೇಳ್ತಾರೆ, 2 ದಿನ ಬಾಳಿದರೂ ಗರುಡನಂತೆ ಬಾಳಬೇಕು, ಗಗನದಗಲ ಹಾರಬೇಕು ರೆಕ್ಕೆ ಬೀಸುತ್ತಾ, ಕಂಡ ಜನ ಬೆರಗುಗೊಂಡು ಏನು ಚಂದ ಅನ್ನಬೇಕು, ಉಘೆ ಉಘೆ ಕೂಗಬೇಕು ಮೆಚ್ಚು ತೋರುತ್ತಾ ಅಂತ. ಹೌದು, ಎಲ್ಲರೂ ಅಷ್ಟೇ. ಹುಟ್ಟು ಸಾವು ಅನ್ನೋ ಈ ಮಧ್ಯದ ಕೆಲವು ದಿನಗಳಿದೆಯಲ್ಲ, ಅದಷ್ಟನ್ನು ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ. ಆದರೆ ಸಾರ್ಥಕವಾಗಿ ಬದುಕಬೇಕು ಅಂತ. ಆ ಸಾರ್ಥಕ ಬದುಕು ಹೇಗೆ? ನಾವು ನಮಗೋಸ್ಕರ ಬದುಕೋದಾ, ಇಲ್ಲ ಇನ್ನೊಬ್ಬರಿಗೋಸ್ಕರ ಬದುಕೋದಾ, ಅಥವಾ ಇಲ್ಲ ಇಡೀ ಸಮಾಜಕ್ಕೋಸ್ಕರ ಬದುಕೋದಾ? ಈ ರೀತಿ ಯೋಚನೆಗಳು ನಮ್ಮ ತಲೆ ಒಳಗಡೆ ಬಂದೇ ಬರುತ್ತೆ. ಆದರೆ ನಮ್ಮ ಸ್ವಾರ್ಥದ ಜೊತೆಗೆ ಪರರಿಗೂ ಕೂಡ ನಾವು ಸಹಕಾರವನ್ನು ನೀಡಬೇಕು ಅನ್ನೋದು ಮರೆಯೋ ಹಂಗಿಲ್ಲ. ಯಾಕಂದರೆ ಮನುಷ್ಯ ಸಂಘಜೀವಿ. ನಾನೊಬ್ಬ ವಿಶೇಷವಾದಂಥ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ಹೇಳ್ಬಿಡ್ತೀನಿ, ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಕ್ಕನ ಮಗ. ಅವನ ಹೆಸರು ರೋಹಿಲ್ ಅಂತ. ಈಗ ಸದ್ಯ ಸೆಕೆಂಡ್ ಇಯರ್ PUCನಲ್ಲಿ 81.5% ತೊಗೊಂಡಿದ್ದಾನೆ. ಅವ್ರ ಕಾಲೇಜ್ನಲ್ಲಿ ಅಂದರೆ ಅವರ ವಿಭಾಗದಲ್ಲಿ ಅವನು ಟಾಪರ್ ಆಗಿದ್ದಾನೆ. ಯಾಕೆ ಅವನ ಬಗ್ಗೆ ಮಾತಾಡ್ಸೋಕೆ ಕೂರಿಸ್ಕೊಳ್ತಾ ಇದ್ದೀನಿ? ಏನು ವಿಷಯ? ಪ್ಲೀಸ್ ವಾಚ್. ಅಂಧತ್ವ ಶಾಪವೂ ಅಲ್ಲ, ಅಂಗವೈಕಲ್ಯವೂ ಅಲ್ಲ ಎಂಬುದನ್ನು ನಿರೂಪಿಸಿ ಜಗತ್ತಿಗೆ ತಮ್ಮ ಅಂತರಂಗದ ಬೆಳಕನ್ನು ಚೆಲ್ಲಿದ ಸಾಧಕರು ಸಾಕಷ್ಟು ಮಂದಿ. ಸೂರ್ದಾಸ್, ಗೆಲಿಲಿಯೋ, ಲೂಯಿಸ್ ಬ್ರೇಲ್, ಹೆಲೆನ್ ಆಡಮ್ಸ್ ಕೆಲರ್, ಡಾಕ್ಟರ್ ಜಾಕಬ್ ಬೋಲೋಟಿನ್, ಸಂಗೀತ ಸಾಗರ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯ್, ಗಾನಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿ, ರವೀಂದ್ರ ಜೈನ್ ಮುಂತಾದವರು. ಅವರಿಗೂ ಜೀವವಿದೆ, ಭಾವವಿದೆ, ಛಲವಿದೆ, ಬಲವಿದೆ, ಸಾಧಿಸುವ ಗುರಿಯಿದೆ ಎಂದು ತಿಳಿದು ಅನುಕಂಪ ತೋರದೆ ಗೌರವಿಸಿ ಮಾನವತೆ ಮೆರೆದರೆ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು ಎಂಬುದನ್ನು ನಿರೂಪಿಸುತ್ತಾರೆ. ನಿನ್ನ ಮನಸ್ಸಿನ ಭಾವನೆಗಳ ನ್ಯೂನತೆ, ಹೀನ ಯೋಚನೆಗಳು, ಸ್ವಾರ್ಥ ಬುದ್ಧಿ ಇವೆಲ್ಲವೂ ವೈಕಲ್ಯವಲ್ಲವೇ? ಪ್ರತಿಯೊಬ್ಬರಲ್ಲೂ ಇಂಥ ಒಂದೊಂದು ವೈಕಲ್ಯತೆ ಇದ್ದಾಗ ಬೇರೆಯವರನ್ನ ಹೇಗೆ ಅಂಗವಿಕಲರು ಅಂತ ಕರೆಯೋಕೆ ಸಾಧ್ಯ ಹೇಳಿ? ಸರಿಸುಮಾರು 1.5-2 ವರ್ಷದವನಿದ್ದಾಗ ದೃಷ್ಟಿಯನ್ನು ಕಳೆದುಕೊಂಡ ಸಾಮಾನ್ಯ ಕುಟುಂಬದ ಬಾಲಕ ರೋಹಿಲ್ ಅಸಾಮಾನ್ಯ ಸಾಧನೆಯ ಸಾಧಕನಾಗ ಹೊರಟಿದ್ದಾನೆ ಈ ಪೋರ. 1 ವರ್ಷದವನಿದ್ದಾಗಲೇ ಅರಳು ಉರಿದಂತೆ ಮಾತನಾಡುತ್ತಾ ರಾಜ್ಯದ ರಾಜಧಾನಿ ಹೆಸರುಗಳು, ಸಾಮಾನ್ಯ ಜ್ಞಾನ, ಕ್ರಿಕೆಟ್ ಬಗೆಗಿನ ಜ್ಞಾನ, ಹಾಡೋದು, ಕಾಡದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು, ಕಾಡದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ತಬಲಾ ನುಡಿಸೋದು, ಮಲ್ಲಕಂಬ ಮಾಡೋದು, ಈಜೋದು, ಮಿಮಿಕ್ರಿ ರಂಜನೆ. ಬಂಧುಗಳಿಗೆಲ್ಲ ನಮಸ್ಕಾರ. ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಕೂಡ ಈ ಚಿಹ್ನೆಯನ್ನು ಬಿಡಬೇಡಿ. ಭಾಷಣ ಮಾಡೋದು. 1999ರಲ್ಲಿ ಈ ಕಾರ್ಗಿಲ್ ಯುದ್ಧ ನಡೆದಿದ್ದು. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದರು. ಓದೋದು. ಹೀಗೆ ಎಲ್ಲದರಲ್ಲೂ ಸೈ ಎನಿಸಿಕೊಳ್ಳುತ್ತಿರುವ ಇವನು ರಾಷ್ಟ್ರ ಮಟ್ಟದ ಚೆಸ್ ಆಟಗಾರನೂ ಹೌದು. ಹುಟ್ಟಿದಾಗ ಕಣ್ ಕಾಣ್ತಿತ್ತು, ಆದರೆ 1 ವರ್ಷದವನಾಗೋಷ್ಟರಲ್ಲಿ ಎಲ್ಲಾನು ನೋಡೋದಕ್ಕೆ ಕಷ್ಟಪಡ್ತಾ ಇದ್ದ. ಕಣ್ಗುಡ್ಡೆಗಳು ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿ ಡಾಕ್ಟರ್ಗೆ ತೋರಿಸಿದಾಗ ತಿಳಿದಿದ್ದು ಅವನಿಗೆ ಕ್ರೆನಿಯೋಸಿನಸ್ಟೋಸಿಸ್ ಅನ್ನೋ ಸಮಸ್ಯೆ ಇದೆ ಅಂತ. ಅಂದರೆ ಮೆದುಳು ಪೂರ್ಣವಾಗಿ ಬೆಳೆಯೋದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ. ಆ ಸಮಯದವರೆಗೂ ನಮ್ಮ ಬುರುಡೆ ಮೂಳೆ ಅಂದರೆ ಸ್ಕಲ್ ನಿಧಾನವಾಗಿ ಕೂಡ್ಕೊಳ್ಳುತ್ತೆ. ಆದರೆ ರೋಹಿಲ್ಗೆ ತುಂಬ ಬೇಗನೆ ಸ್ಕಲ್ ಫ್ಯೂಸ್ ಆಯಿತು. ಹೀಗಾಗೋದ್ರಿಂದ ಮೊದಲಿಗೆ ಡ್ಯಾಮೇಜ್ ಆಗೋದೇ ಆಪ್ಟಿಕ್ ನರ್ವ್. ಇದೇ ಸಮಸ್ಯೆ ಇವನಿಗೂ ಆಗಿದ್ದು. ಆಗಿನ್ನೂ ಅವನಿಗೆ 2 ವರ್ಷ. ಆಗಲೇ ಅವನಿಗೆ ತಲೆ ಬುರುಡೆನ ಆಪರೇಟ್ ಮಾಡಿ ಸ್ಕಲ್ ರೀಕನ್ಸ್ಟ್ರಕ್ಟ್ ಮಾಡಿ ಮೆದುಳಿಗೆ ಬಿದ್ದ ಒತ್ತಡನ ರಿಲೀಸ್ ಮಾಡಿದ್ರು. ಅಂಧತ್ವದ ಜೊತೆಗೆ ವಯಸ್ಸಿಗನುಗುಣವಾಗಿ ದೈಹಿಕ ಬೆಳವಣಿಗೆ ಇಲ್ಲದಿದ್ದರೂ ಧೃತಿಗೆಡದೆ ಏನೇ ಮಾಡಲು ಹೇಳಿದರೂ ಇಲ್ಲ ಎನ್ನದೆ ಪ್ರಯತ್ನಿಸುವ ಛಲಗಾರ.
ಈ ರೀತಿಯ ಮಗು ಹುಟ್ಟಿದರೆ ಅಂತ ಇಡೀ ಕುಟುಂಬದವರು ಕೊರಗದೆ ಕುಗ್ಗದೆ ರೋಹಿಲ್ಗೆ ಆಸರಿಯಾಗಿ ನಿಂತರು. ಬೇರೆಯವರ ಹಾಗೆ ಕಸದ ಆಶ್ರಮನೋ ಅನಾಥಾಲಯದ ಪಾಲು ಮಾಡದೆ ತಾವೇ ಸಾಕಿ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ರೂಪಿಸ್ತಾ ಇರುವಂಥ ತಂದೆ ತಾಯಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕೂಡ ಕಡಿಮೆನೆ. ಮನೆಯವರೆಲ್ಲರ ಸಹಕಾರ ಇದ್ದೇ ಇರುತ್ತೆ, ಆದರೆ ನೀವೆಲ್ಲರೂ ಕೂಡ ಮನೆಯವರಾಗಿ ಆಶೀರ್ವಾದ ಮಾಡಬೇಕು ಅನ್ನೋದೇ ನನ್ನ ಆಸೆ. ಎಷ್ಟೇ ನೋವುಗಳನ್ನು ಅನುಭವಿಸುತ್ತಿದ್ದರೂ ಸದಾ ನಗುತ್ತಲೇ ಎಲ್ಲವನ್ನೂ ಸ್ವೀಕರಿಸುವ ಅವನ ಆತ್ಮಸ್ಥೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರೋಹಿಲ್ ಏನೆಲ್ಲ ಸಾಧನೆ ಮಾಡಿದ್ದಾನೆ, ಮತ್ತೆ ಸಾಧನೆ ಮಾಡುವಂಥ ಕನಸುಗಳನ್ನ ಹೊತ್ಕೊಂಡಿದ್ದಾನೆ, ಅದೆಲ್ಲನೂ ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಸ್ವತಃ ಅವನ ಜೊತೆ ನಾನು ಮಾತಾಡ್ತೀನಿ. ರೋಹಿಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾನು ಮೊದಲನೇ ಕ್ವಶನ್ನು ಈ ಥರ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕಣ್ಣಿಲ್ಲ ಅನ್ನೋ ಪರಿಸ್ಥಿತಿ ನಿನಗೆ ಯಾವಾಗ ಗೊತ್ತಾಯಿತು? ಗೊತ್ತಾಗಿದ ತಕ್ಷಣ ಏನು ಅನ್ನಿಸ್ತು ನಿನಗೆ? ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಗೊತ್ತಾಗಿದ್ದು. ಓಕೆ. ನನಗೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋದು. ನಾನು ಮೊದಲು ಪ್ಲೇ ಹೋಮ್ ಸೇರ್ಕೊಂಡಿದ್ದೆ. ಅದು ನಾರ್ಮಲ್ ಸ್ಟೂಡೆಂಟ್ಸ್ ಎಲ್ಲ ಓದೋಂಥ ಪ್ಲೇ ಹೋಮ್. ಅಲ್ಲಿ ಏನು ಮಾಡ್ತಾರೆ, ಕಲರಿಂಗ್ ಮಾಡಿಸ್ತಾರೆ, ಇಲ್ಲ ಸುಮ್ಮನೆ ಏನೋ ಒಂದು ಆಟ ಆಡಿಸ್ತಾರೆ. ಅವಾಗ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಕಲರಿಂಗಲ್ಲೆಲ್ಲ ಡಾರ್ಕಾಗಿ ಬರಿತೀವಿ, ಅದೊಂದು ಚೂರು ನನಗೆ ಕಾಣಿಸ್ತಾ ಇತ್ತು. ನಾನು ಚೂರು ಮಾಡ್ತಿದ್ದೆ. ಆಮೇಲೆ ನಾನು ಸ್ಕೂಲಿಗೆ ಸೇರಿಕೊಂಡೆ. ನಾನು ಅಲ್ಲಿ ಅಂದ್ಕೊಂಡಿದ್ದೆ ಇಲ್ಲೂ ಅಷ್ಟೇ ಪೆನ್ನು ಪೆನ್ಸಿಲ್ ಯೂಸ್ ಮಾಡಿಕೊಂಡೆ ಬರೀತಾರೆ ಅಂತ. ಆದರೆ ಅವರು ನನಗೆ ಇದು ಬ್ರೈಲ್ ಸ್ಲೇಟ್ನ ತೋರಿಸಿದ್ರು. ಆಮೇಲೆ ಬರೆಯೋಂಥದ್ದು ಸ್ಟೈಲಸ್ ಅಂತ ಹೇಳ್ತೀವಿ ಅದಕ್ಕೆ, ಅದನ್ನ ತೋರಿಸಿದ್ರು. ನಾನು ಅದನ್ನೆಲ್ಲ ನೋಡ್ಬಿಟ್ಟು ಇದ್ಯಾವ ಥರ ಪೆನ್ಸಿಲ್ ಇದ್ಯಾವ ಥರ ಸ್ಲೇಟ್ ಇದು ಅಂತೆಲ್ಲ ನನಗೆ ಡೌಟ್ ಬರೋಕ್ಕೆ ಶುರು ಆಯಿತು. ಜೊತೆಗೆ ಮ್ಯಾಥ್ಸ್ ಬೋರ್ಡ್ ಅಂತಾನೆ ನಮಗಿದೆ ಮ್ಯಾಥ್ಸ್ ಮಾಡೋಕ್ಕೆ. ಮ್ಯಾಥ್ಸ್ ಎಲ್ಲ ಬರೀ ಪೇಪರಲ್ಲೇ ಮಾಡ್ತಾರಲ್ಲ, ಇದೇನಿದು ಇದರಲ್ಲಿ ಮಾಡೋದು ಅಂತ. ಅವಾಗಲೂ ನನಗೆ ಗೊತ್ತಿಲ್ಲ, ಇದನ್ನ ಹೊಸ ಥರ ಇರಬೇಕು ಅಂದ್ಕೊಂಡು ಹಾಗೆ ಕಲಿತಾ ಇದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಬೇರೆ ಸ್ಟೂಡೆಂಟ್ಸ್ನೆಲ್ಲ ನೋಡಿ, ಆಮೇಲೆ ಬೇರೆಯವ್ರು ಮಾತಾಡೋದನ್ನ ಕೇಳಿ, ಆಮೇಲೆ ಅವರು ನಮಗೆ ಹೇಳ್ಕೊಡ್ತಾ ಇದ್ದಿದ್ದು ಈ ಥರ ಬರಿಬೇಕು ಅನ್ನೋದು ನೋಡಿ ಆವಾಗ ನನಗೆ ಗೊತ್ತಾಯಿತು. ಆಮೇಲೆ ನಾನು ಬೇರೆ ಬುಕ್ಸ್ ಎಲ್ಲ ಓದಕ್ಕೆ ಟ್ರೈ ಮಾಡಿದ್ರೆ ನನಗೆ ಕಾಣಿಸ್ತಾ ಇರಲಿಲ್ಲ. ಓಕೆ. ಅಂದರೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋದು ಅವಾಗ ನನಗೆ ಗೊತ್ತಾಯಿತು. ಪೋಷಕರ ಬಗ್ಗೆ ಹೇಳ್ತಾ ಇದ್ದ ರೋಹಿಲ್, ಅವ್ರ ಬಗ್ಗೆ ಕೇಳೋಣ. ನನ್ನ ಪೇರೆಂಟ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಜೊತೆಗೆ ನನ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಮ್ಮಮ್ಮ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸ್ಕೂಲಲ್ಲಿ ನಾನು ಚಿಕ್ಕವನಾಗಿದ್ದಾಗಲಿಂದನೂ ಅಷ್ಟೇನೆ ಸ್ಕೂಲ್ ಕರ್ಕೊಂಡು ಬಿಡೋದು, ಕರ್ಕೊಂಡ್ಬರೋದು, ಸ್ಕೂಲಲ್ಲಿ ನೋಟ್ಸ್ ಬರ್ಕೊಳ್ಳೋದಿರ್ಬೋದು ಎಲ್ಲ ನನ್ಗೆ ಅಮ್ಮನೇ ಹೆಲ್ಪ್ ಮಾಡ್ತಿದ್ದಾರೆ. ನಾವೇನಂದ್ರೆ ಬ್ರೈಲಲ್ಲಿ ಬರ್ಕೋಬೇಕು, ಬ್ರೈಲಲ್ಲಿ ನಿಧಾನ ಆಗತ್ತೆ ಬರೆಯೋದು. ಸೊ ಅದಕ್ಕೆ ನಮ್ಮಮ್ಮ ಏನು ಮಾಡ್ತಿದ್ರು, ಸ್ಕೂಲಲ್ಲಿ ಬೇರೆ ನೋಟ್ಸ್ ಇಸ್ಕೊಂಡ್ಬಂದು ಅವ್ರು ಅದನ್ನು ಅರ್ಥ ಮಾಡಿಕೊಂಡು ನನಗೆ ಹೇಳಿ ಬರೆಸ್ತಾ ಇದ್ರು. ಸೈನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅಂತ, ಹೌದಾ ರೋಹಿಲ್? ಹೌದು, ನಾನು ಚಿಕ್ಕವನಿದ್ದಾಗಲೂ ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್. ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರ ಕತೆಗಳನ್ನ ಆಮೇಲೆ ಅವ್ರ ಸಾಧನೆನ ನಮ್ಮ ತಾತ ನನಗೆ ಹೇಳ್ತಾ ಇದ್ರು. ರಾಕೆಟ್ ಲಾಂಚ್ ಬಗ್ಗೆ, ಇಸ್ರೋ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ನಮ್ಮಮ್ಮನೂ ಸೈನ್ಸ್ ಓದಿರೋದು, ಜೊತೆಗೆ ನಮ್ಮಪ್ಪನೂ ಸೈನ್ಸ್ ಓದಿರೋದು. ಮನೇಲೂ ಅಮ್ಮ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ರು. ಜೊತೆಗೆ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಕ್ಕಾಗೋದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ರು. ಅದರಿಂದ ನಾನು ತುಂಬಾ ಇನ್ಸ್ಪೈರ್ ಆಗಿ ಸೈನ್ಸೇ ಓದಬೇಕು ಅನ್ಕೊಂಡು ನಾನು ಇದ್ದೆ. ರೋಹಿಲ್, ನೀನ್ ನೋಡಿದ್ರೆ ಸೈನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ, ನಾನು ಸೈಂಟಿಸ್ಟ್ ಆಗ್ಬೇಕು ಅಂತೆಲ್ಲ ಆಸೆ ಇಟ್ಕೊಂಡವನು, ಮತ್ತೆ ಕಾಮರ್ಸ್ ಕಡೆಗೆ ಯಾಕೆ ಬಂದೆ? ನಾನ್ ಮುಂಚೆ ಹೇಳ್ತಾ ಇದ್ದೆ, ನನಗೆ ಬ್ಲೈಂಡ್ ಅನ್ನೋದು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದುವಾಗಲೇ ಗೊತ್ತಾಗಿದ್ದು. ಮುಂದೆ ಕಾಲೇಜಲ್ಲಿ ನಮಗೆಲ್ಲ ಏನ್ ಫೆಸಿಲಿಟಿ ಇದೆ, ಏನ್ ಓದ್ಬೋದು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನಾನು 7th 8th 9th ವರೆಗೂ ನಾನು ಸೈಂಟಿಸ್ಟ್ ಆಗ್ಬೇಕು ಅನ್ಕೊಂಡೇ ಬಂದಿದ್ದೆ. ಆಮೇಲೆ ನಾನು 10th ಬರ್ಬೇಕು ಆ ಟೈಮಲ್ಲಿ ಗೊತ್ತಾಯ್ತು ನನಗೆ ಸೈನ್ಸ್ ನ ಬ್ಲೈಂಡ್ಸ್ಗೆ ಕೊಡಲ್ಲ. ಯಾಕೆಂದ್ರೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಎಷ್ಟೊಂದು ಡಯಾಗ್ರಾಮ್ಸ್ ಇರುತ್ತೆ. ಕಾಲೇಜ್ ಸೇರ್ಕೋಬೇಕಂತ ಬಂತಲ್ಲ,
ಆವಾಗ ನಾನು ಈಗ ಸೈನ್ಸ್ ಅಂತೂ ಮಾಡೋಕ್ಕಾಗಲ್ಲ, ಈಗ ಆರ್ಟ್ಸ್ ಬಿಟ್ಟು ನಾನು ಬೇರೆ ಏನಾರು ಮಾಡಬೇಕು. ಆವಾಗ ಕಾಮರ್ಸ್ ಚೂಸ್ ಮಾಡಿಕೊಂಡೆ. ಆ ಕಾಮರ್ಸಲ್ಲೂ ಎಷ್ಟೋ ಕಾಲೇಜ್ಗಳಲ್ಲಿ ಅದರಲ್ಲೆಲ್ಲ ಕಾಲಮ್ಸ್ ಬರಿಬೇಕು, ಹೆಂಗ್ ಮಾಡ್ತೀರಾ, ಬೋರ್ಡ್ ಕಾಣಿಸಲ್ಲ ನಿಮ್ಗೆ, ಹೆಂಗ್ ಬರಿತೀರಾ ಅಂತ ಕೆಲವು ಕಡೆ ಕೇಳ್ತಾರೆ. ಆದ್ರೆ APS ಕಾಲೇಜಲ್ಲಿ ನನಗೆ ಚಾನ್ಸ್ ಕೊಟ್ರು. ಕಾಮರ್ಸ್ ಅಲ್ಲಿರೋ ಸ್ಟೂಡೆಂಟ್ ನೀವು ಒಬ್ನೇನಾ ರೋಹಿಲ್? ಹೌದು, ಈಗ ಸೆಕೆಂಡ್ ಇಯರ್ ಅಲ್ಲಿ ನಾನು ಒಬ್ನೇ. ಅಂದ್ರೆ ಮಿಕ್ಕದವರೆಲ್ಲ ಆರ್ಟ್ಸ್ ಅಲ್ಲ ಎಕ್ಸಾಮ್ ಬರೀತಿರೋದು? ಹೌದು. ಓಕೆ, ಸೊ ಹಾಗಾಗಿ ಕಾಮರ್ಸ್ ವಿಭಾಗದಲ್ಲಿ ಈ ರೀತಿಯಾಗಿರುವಂತ ವಿದ್ಯಾರ್ಥಿಗಳಲ್ಲಿ ಟಾಪರ್ ರೋಹಿಲ್, ಅಭಿನಂದನೆ ಹೇಳಲೇಬೇಕು. ಯಾವಾಗ ನೀನು ಕಂಬ ಹತ್ತದ್ ಕಲ್ತಿದ್ದು? ಮಲ್ಲ ಕಂಬ ಮಾಡ್ತೀಯಲ್ವಾ ನೀನು? ಹೌದು, ಪಾರ್ಕ್ ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಫ್ಲಾಗ್ ಪೋಲ್ ನ ಹತ್ತಕ್ಕೆ ಟ್ರೈ ಮಾಡ್ತಿದ್ದೆ. ಓಕೆ, ಮುಂಚೆಯಿಂದನು ಮಾಡ್ತಿದ್ದೆ, ಚೂರ್ ಹತ್ತಿದ್ದೆ, ಜಾರ್ ಬಿಡ್ತಿದ್ದೆ. ಓಕೆ, ಒಂದ್ ದಿವಸ ಟ್ರೈ ಮಾಡಿದೆ, ತುದಿವರೆಗೂ ಹತ್ಬಿಟ್ಟೆ. ಸೂಪರ್. ಆಮೇಲೆ ಶುರು ಆಯ್ತು, ನೆಕ್ಸ್ಟ್ ಮರಗಳ ಹತ್ತಕ್ ಶುರು ಮಾಡಿದೆ. ಈ ತರ ಏನ್ ಸಿಕ್ಕಿದ್ರು ಹತ್ಬಿಡೋದು ಶುರು ಮಾಡಿದೆ. ಆಮೇಲೆ ಗೊತ್ತಾಯ್ತು ಮಲ್ಲಕಂಬ ಅಂದ್ರೆ ಕಂಬದ ಮೇಲೆ ಹತ್ತಿ ಈ ತರ ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಅನ್ನೋದು ನಾನು ತಿಳ್ಕೊಂಡೆ. ಹಾಗಾದ್ರೆ ನಾನು ಮಾಡ್ಬೇಕು ಅಂತ ನನ್ಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ಹಂಗಾದ್ರೆ ನಾನೇ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ, ಇವನಿಗೆ ಇದ್ದಿದ್ದ ಆಸಕ್ತಿಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಮಲ್ಲಕಂಬ ಮಾಡ್ತಾ ಇದ್ದ ಒಂದು ತಂಡ ನೋಡಿದೆ, ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಯಿತು ನನಗೆ. ಸೊ ಹಾಗಾಗಿ ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಬೆಂಗಳೂರಿನಲ್ಲಿ ನಾವು ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಅಂತ, ಹೂಗಾರ್ ಅಂತ ಹೇಳ್ಬಿಟ್ಟು ಧಾರವಾಡದವರು, ಅವ್ರ ಹತ್ರ ಮಾತಾಡಿ ನನ್ನ ಅಕ್ಕನ ಮಗ ಈ ಥರ ಇದ್ದಾನೆ, ಅವನಿಗೆ ಹೇಳ್ಕೊಡ್ಬೋದು ಅಂತ. ಅವ್ರು ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು ಮತ್ತು ಖುಷಿನೂ ಆಯಿತು. ಅವ್ರು ಹೇಳಿದ್ರು, ಸರ್ ನಾವು ಅಂದರೆ ಬ್ಲೈಂಡ್ ಯಾರಿಗೂ ಹೇಳ್ಕೊಟ್ಟಿಲ್ಲ ಇಲ್ಲಿವರೆಗೂ, ಖಂಡಿತ ಹೇಳ್ಕೊಡ್ತೀವಿ, ಇದು ನಮಗೊಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರು. ಸೊ ಆ ಚಾಲೆಂಜು ಅವರು ತೊಗೊಂಡ್ರೆ, ಇನ್ನೊಂದು ಕಡೆ ಇವನು ತೊಗೊಂಡಿದ್ದು, ಅದರ ಒಂದೇ ಒಂದು ಸಣ್ಣ ವಿಡಿಯೋ ನೋಡಿ ಇವಾಗ ನೀವೇ. ಸೊ ನೀನು ನೋಡಿದ್ರೆ ಒಂದು ಕಡೆ ಸ್ಟಡೀಸ್ ಜೊತೆಗೆ ಮಲ್ಲಕಂಬ, ಚೆಸ್ಸು, ಕೇರಮ್ಮು ಮತ್ತು ಸ್ವಿಮ್ಮಿಂಗು ಎಲ್ಲ ಮಾಡ್ತೀಯಾ. ಸೊ ಹೆಂಗೆ ಇದಕ್ಕೆಲ್ಲ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀಯಾ? ಹೆಂಗೆ ಪ್ರಾಕ್ಟೀಸ್ ಮಾಡ್ತೀಯಾ? ಟೈಮ್ ಟೇಬಲ್ ಹಾಕೋಬೇಕು. ಇಷ್ಟಿಷ್ಟು ಅವರ್ಗೆ ಇಷ್ಟು ಮಾಡಬೇಕು. ನಾನು ಕಾಲೇಜಿಂದ ಬಂದ ತಕ್ಷಣ ಏನು ಮಾಡಬೇಕು, ಎಷ್ಟು ಅವರ್ ಓದಬೇಕು. ಓಕೆ, ಈಗ ನಾವು ಬರೀ ಓದ್ತಾನೆ ಇದ್ರು ಕಷ್ಟ. ಯಾಕೆಂದ್ರೆ ಸುಮ್ಮನೆ ಓದಿ 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 ನಮಗೂ ಬೋರ್ ಆಗುತ್ತೆ. ಎಕ್ಸ್ಟ್ರಾ ಟೈಮ್ ನಾವು ಫ್ರೀ ಮಾಡ್ಕೊಳ್ಳೇಬೇಕು. ಅಂತ ಟೈಮಲ್ಲಿ ಚೆಸ್ ಆಡೋದು. ನಮ್ಮ ತಾತ PN ವೆಂಕಟಯ್ಯ ಅಂತ, ಅವರು ರಿಟೈರ್ಡ್ ವಾಟರ್ ಸಪ್ಲೈ ಇಂಜಿನಿಯರು. ಅವ್ರ ನನ್ನ ಜೊತೆ ಚೆಸ್ ಆಡ್ತಾರೆ, ಕೇರಮ್ ಆಡ್ತಾರೆ. ಆಡ್ತಾ ಆಡ್ತಾ ಅದ್ರ ಬಗ್ಗೆ ಗೈಡ್ ಮಾಡ್ತಾರೆ. ಅವರಿಂದ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಇವಾಗ ಚೆಸ್ಸು ನ್ಯಾಷನಲ್ ಲೆವೆಲಲ್ಲಿ ಆಡಿದ್ಯಾ ಅಲ್ವಾ ನೀನು?
ಸೊ ಇವಾಗ ಬೇರೆಯವರೆಲ್ಲ ನಾರ್ಮಲ್ ಆಗಿದ್ದವರು ಬಂದಿದ್ದಾರಾ ಅಥವಾ ನಿನ್ ಥರನೇ ಬ್ಲೈಂಡ್ ಇದ್ದವ್ರು ಇದ್ದಿದ್ದ, ಹೇಗೆ? ಫಸ್ಟ್ ನಾನು ಆಡಿದ್ದು ಡಿಸ್ಟ್ರಿಕ್ಟ್ ಲೆವೆಲ್, ಓಕೆ. ಆಮೇಲೆ 3 ಸ್ಟೇಟ್ ಲೆವೆಲ್ ಆಡಿದೆ. ಒಂದು ಬರೀ ಬ್ಲೈಂಡ್ಸ್ ಅವರೇ ಆಡಿದ್ದು. ಓಕೆ. ಇನ್ನು 2 ಸ್ಟೇಟ್ ಲೆವೆಲ್ ನಾರ್ಮಲ್ಸ್ ಜೊತೆಗೆ ಆಡಿದ್ದು. ವಾವ್. ನಾನು ಒಬ್ಬನೇ ಬ್ಲೈಂಡ್ ಅಲ್ಲಿ. ಹೌದಾ? ಹಾ. ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಚೆನ್ನೈಯಲ್ಲಿ ಆಡಿದೆ. ಅದು ಫುಲ್ ಬ್ಲೈಂಡ್ಸ್ ಇದ್ದಿದ್ದು. ತಬಲಾ ಸುಮಾರು ವರ್ಷದಿಂದ ಕಲಿತಾ ಇದ್ದೀನಿ ಅಂತ ಹೇಳಿದೆ ನೀನು. ಅದು ಇಂಟ್ರೆಸ್ಟ್ ಹೆಂಗ್ ಬಂತು ನಿಂಗೆ? ಇಂಟ್ರೆಸ್ಟ್ ಅಂದ್ರೆ ನಾನ್ ಚಿಕ್ಕವನಾಗಿದ್ದಾಗ ಯಾವ್ದಾದ್ರು ಸಾಂಗ್ ಬಂದ್ರೆ ಈ ಡಬ್ಬಗಳಿರುತ್ತಲ್ಲ ಯಾವ್ದಾದ್ರು, ಆ ಡಬ್ಬದ ಮೇಲೆ ಸುಮ್ನೆ ಅದಕ್ ಮ್ಯಾಚ್ ಆಗೋದ, ರಿದಮ್ ಮ್ಯಾಚ್ ಆಗೋ ತರ ಸುಮ್ನೆ ಏನೋ ಒಂದ್ ನುಡ್ಸೋದು. ಆ ತರ ಮಾಡ್ತಾ ಇದ್ದೆ. ಓಕೆ. ಆಮೇಲೆ ಅದೇ ತಬಲಾ ಕಲಿಬೋದು ಅಂತ ನನ್ಗೆ ಇಂಟ್ರೆಸ್ಟ್ ಬಂತು. ನಾರ್ಮಲ್ ಆಗಿರೋರಾದ್ರೆ ಎದುರುಗಡೆ ಕೂತ್ಕೊಂಡು ಸರ್ ಹೇಳ್ಕೊಡ್ತಾರೆ, ಅದನ್ನ ನೋಡ್ಕೊಂಡು ನುಡಿಸ್ತಾರೆ. ಆದ್ರೆ ನಿನಗೆ ಹೆಂಗೆ ಹೇಳ್ಕೊಡ್ತಿದ್ದಾರೆ? ನನಗೆ ಸುಮ್ಮನೆ ಬಾಯಲ್ಲಿ ಬೋಲ್ಸ್ ಹೇಳ್ತಾರೆ. ಅಂದ್ರೆ ಬೆರಳಿಡ್ಕೊಂಡೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ರ ನಿನಗೆ? ಅವ್ರ ಕೈ ಮುಟ್ಟಿ ನಾನ್ ನೋಡ್ಕೊತಾ ಇದ್ದೆ. ಓಕೆ. ಅಂದ್ರೆ ಯಾವ ಬೆರಳು ಮೂವ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊತಾ ಇದ್ದೆ. ಮೊದ್ಲು ಮನೆಗೆ ಬಂದು ಮೋಹನ್ ಸರ್ ನನಗೆ ತಬಲಾ ಹೇಳ್ಕೊಡ್ತಾ ಇದ್ರು. ಆಮೇಲೆ ಹರ್ಷ ಅವ್ರ ಹತ್ರ ತಬಲಾ ಕಲಿತಾ ಇದ್ದೆ. ಈಗ ಹೆಸರಾಂತ ತಬಲಾ ವಾದಕರಾದ ಪಂಡಿತ್ ಅಮೃತೇಶ್ ಕುಲಕರ್ಣಿ ಅವರಲ್ಲಿ ಕಲಿತಾ ಇದ್ದೀನಿ. ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನೀನ್ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಿಮಿಕ್ರಿ ಎಲ್ಲ ಮಾಡ್ತೀಯಲ್ವಾ? ಸೊ ಈಗ ಯಾವ್ದಾದ್ರು ಒಂದು ಮಿಮಿಕ್ರಿ ಮಾಡ್ಬೋದಾ? ಮಾಡ್ತೀನಿ. ಓಕೆ. ಯಾರ ವಾಯ್ಸ್ ಇಮಿಟೇಟ್ ಮಾಡ್ತೀಯಾ? ಈಗ ನಮ್ಮ CM ಯಡಿಯೂರಪ್ಪ ಅವ್ರದ್ದು. ಓ ವಾವ್, ಸೂಪರ್. ಸರಿ, ಕೇಳ್ಸಂಗಿದ್ರೆ. ಬಂಧುಗಳಿಗೆಲ್ಲ ನಮಸ್ಕಾರ. ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಕೂಡ ಈ ಚಿಹ್ನೆಯನ್ನು ಬಿಡಬೇಡಿ. ಇಲ್ಲಿ ಎಲ್ಲ ಲಾಕ್ಡೌನ್ ಆಗಿದೆ ನೋಡಿ. ಎಲ್ಲ ಕಡೆ ಕೊರೋನಾ ಇದ್ದ ಸಂದರ್ಭದಲ್ಲಿ ಯಾರೇ ಕೂಡ ಮನೆ ಬಿಟ್ಟು ಆಚೆ ಬರಬಾರ್ದು. ಎಲ್ಲರೂ ಮಾಸ್ಕ್ ಬಳಸಿ, ಸ್ಯಾನಿಟೈಸರ್ ಬಳಸಿ, ಸರ್ಕಾರಕ್ಕೆ ಸ್ವಲ್ಪ ಸಹಕಾರ ಕೊಡಿ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈ ಚಿಹ್ನೆಯನ್ನು ಯಾವತ್ತೂ ಬಿಡಬಾರ್ದು. ಇದು ವಿಜಯದ ಸಂಕೇತ. ನಾವೀಗೀಗ ತೋರಿಸ್ತಾ ಎದುರಾಳಿಗಳಿಗೆ ಈಗೀಗ ಆಗ್ತದೆ. ಅದಕ್ಕೋಸ್ಕರವಾಗಿ ಈ ಚಿಹ್ನೆಯನ್ನು ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ನಮಸ್ಕಾರ, ಬಂಧುಗಳಿಗೆಲ್ಲ ನಮಸ್ಕಾರ. ಈಗ ನಾನು ವಾಟಾಳ್ ನಾಗರಾಜ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ, ಏನಂದ್ರೆ ಕೊರೋನಾ ಇದೆ, ಎಲ್ಲ ಕಡೆ ಕೊರೋನಾ ಕೊರೋನಾ ಕೊರೋನಾ. ಈ ಸಂದರ್ಭದಲ್ಲಿ ಯಾರು ಮನೆ ಬಿಟ್ಟು ಆಚೆ ಬರಬಾರ್ದು. ಲಾಕ್ಡೌನ್ ಲಾಕ್ಡೌನ್ ಲಾಕ್ಡೌನ್. ಯಾರ ಬಂದರೆ ಹೋರಾಟ ಮಾಡ್ತೀನಿ. ನಾನು ಮುಂಚೆಯಿಂದಲೂ ಹೋರಾಟ ಮಾಡಿದ್ದೀನಿ. ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ, ಒಂಟೆ ಮೆರವಣಿಗೆ ಮಾಡಿದ್ದೀನಿ. ಈಗ ಈ ಸಂದರ್ಭದಲ್ಲಿ ಯಾರು ಆಚೆ ಹೋದರೆ ಕತ್ತೆನ ತಂದು ಅದಕ್ಕೆ ಮಾಸ್ಕ್ ಹಾಕಿ ಮೆರವಣಿಗೆ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಹಂಗೂ ಏನಾದರೂ ನೀವು ಆಚೆಗೆ ಬಂದ್ರಿ ಇದ್ದರೆ ಎಲ್ಲ ಬಂದಾಗತ್ತೆ. ಏನೇನು ಅಂದರೆ ನೀರು ಬಂದ್, ಕರೆಂಟ್ ಬಂದ್, ಆಟೋ ಬಂದ್, ಟ್ಯಾಕ್ಸಿ ಬಂದ್,
ಟ್ರಾನ್ಸ್ಪೋರ್ಟ್ ಬಂದ್, ಬೆಳಿಗ್ಗೆ ಇದ್ರೆ 2 ಬಂದ್ ಬಂದ್ ಬಂದ್. ತಪ್ಪರ್ಥ ಮಾಡ್ಕೋಬೇಡಿ, ಶೌಚಾಲಯ ಅಲ್ಲ, ಮನೆ ಹತ್ರಕ್ಕೆ ಬರೋ ಪೇಪರ್ ಬಂದ್, ಆಲ್ ಬಂದ್ ಅಷ್ಟೇ. ರೋಹಿಲ್ ಸೂಪರ್, ಸಗದಾಗಿತ್ತು. ಅಕಸ್ಮಾತ್ ಏನಾದರೂ ದೇವ್ರು ಬಂದ್ಬಿಟ್ಟು ನಿನಗೇನೋ ಒಂದು ವರ ಕೊಟ್ಬಿಡ್ತಾ ಇದ್ದಾರಪ್ಪ, ಇನ್ಮೇಲಿಂದ ಈ ರಾಜ್ಯದ ಮುಖ್ಯಮಂತ್ರಿ ನೀನೇ ಅಂತ, ನಿಂಗೊಂದು ಪವರ್ ಸಿಕ್ಬಿಡ್ತು, ಸೊ ಅವಾಗ ಏನು ಮಾಡಬೇಕು ಅಂತ ನಿನ್ನ ಆಸೆ? ನಾನೇನಾದ್ರು ಮುಖ್ಯಮಂತ್ರಿ ಆದ್ರೆ ಫಸ್ಟ್ ನಾನು ಹಳ್ಳಿಗಳನ್ನ ಡೆವಲಪ್ ಮಾಡ್ತೀನಿ. ಆಮೇಲೆ ನಮ್ಮ ರೈತರು ಏನಿದ್ದಾರೆ, ನಾಡಿನ ಬೆನ್ನೆಲುಬು ಅಂತಾರೆ, ಹೌದು, ಅವ್ರಿಗೂ ಸಹಾಯ ಮಾಡ್ಬೇಕು ಅಂದ್ಕೊತೀನಿ. ಒಂದು ಸಣ್ಣ ವಯಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸಿದಾಗ ಮಕ್ಕಳ ಆಲೋಚನೆ ಹೇಗಿರುತ್ತೆ ಅನ್ನೋದಕ್ಕೆ ರೋಹಿಲ್ ಸಾಕ್ಷಿ. ಯಾವುದೇ ವಿಷಯಗಳನ್ನ ಕೊಟ್ಟರು ಕೂಡ ಅಂದರೆ ಪಿಕ್ ಆ್ಯಂಡ್ ಸ್ಪೀಕ್, ಅಂದರೆ ಅವನಿಗೆ ಆಗೋ ಮಟ್ಟದಲ್ಲಿ ಎಲ್ಲವನ್ನೂ ಕೂಡ ಆ ಕ್ಷಣದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಾನೆ. ರೈತರ ಬಗ್ಗೆ ಹೇಳಿದ್ದು, ಆದರೆ ಯೋಧರ ಬಗ್ಗೆ ಕೂಡ ಒಂದು ಬ್ಯೂಟಿಫುಲ್ ಟಾಕ್ ಇದೆ, ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಇವತ್ತು ನಾನು ಕಾರ್ಗಿಲ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 1999ರಲ್ಲಿ ಈ ಕಾರ್ಗಿಲ್ ಯುದ್ಧ ನಡೆದಿದ್ದು. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರೇನಂದರೆ ಪಾಕಿಸ್ತಾನ ಹಾಗೂ ಭಾರತದ ಮಧ್ಯದಲ್ಲಿ ಯಾವುದೇ ಯುದ್ಧ ಬೇಡ, ಶಾಂತಿಯಿಂದ ಇರೋಣ ಅಂದ್ಬಿಟ್ಟು ಅವರು ಪಾಕಿಸ್ತಾನದವ್ರ ಜೊತೆ ಮಾತಾಡಿದರು. ಆಗ ಅವರು ಒಪ್ಕೊಂಡಿದ್ರು ಯಾವುದೇ ಯುದ್ಧ ಬೇಡ ಅಂತ. ಬಟ್ ಪಾಕಿಸ್ತಾನಿಯರು ಆಕ್ರಮಿಸ್ಕೊಂಡ್ಬಿಡ್ತಾರೆ. ನಮ್ಮದೇ ಟ್ಯಾಂಕರ್ ಹಾಗೂ ಬಂಕರ್ಗಳನ್ನ ಇಟ್ಕೊಂಡು ಒಂದು ಹೆದ್ದಾರಿಯೊಂದ್ರ ಮೇಲೆ ಗುರಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಗ ದನ ಕಾಯೋರು ಬಂದು ನೋಡ್ತಾರೆ, ಅಲ್ಲಿರೋರು ನಮ್ಮ ಸೈನಿಕರಲ್ಲ ಪಾಕಿಸ್ತಾನ ಸೈನಿಕರು ಅಂದ್ಬಿಟ್ಟು ನಮ್ಮ ಸೈನಿಕರಿಗೆ ಬಂದು ವಿಷಯ ಹೇಳ್ತಾರೆ. ಆವಾಗ 4 ಜನ ಸೈನಿಕರನ್ನ ಕಳಿಸ್ತಾರೆ ನೋಡ್ಕೊಂಬನ್ನಿ ಅಂತ. ನೋಡ್ಕೊಂಬರಕ್ಕೆ ಹೋದಾಗ ಅವ್ರನ್ನ ಸೆರೆ ಹಿಡಿದು ಪಾಕಿಸ್ತಾನಕ್ಕೆ ಕರ್ಕೊಂಡೋಗಿ ಅವ್ರನ್ನ ಛಿದ್ರ ಮಾಡಿ ನಮ್ಮ ದೇಶಕ್ಕೆ ಪಾರ್ಸಲ್ ಮಾಡ್ತಾರೆ. ಇದನ್ನು ನೋಡ್ತಿದ್ದ ನಮ್ಮ ಸೈನಿಕರು ಇವರು ಯುದ್ಧ ಮಾಡೋಕ್ಕೆ ಸಜ್ಜಾಗ್ತಾರೆ. ಬೆಟ್ಟಗಳನ್ನ ಹತ್ತಬೇಕು, ಜೊತೆಗೆ ಅವರು ಬ್ಯಾಗ್ಗಳನ್ನ ಇಟ್ಕೋಬೇಕು, ಜೊತೆಗೆ ರೈಫಲ್ ಹೊತ್ಕೋಬೇಕು. ಇಷ್ಟೆಲ್ಲ ಹೊತ್ಕೊಂಡು ಬೆಟ್ಟನ ಹತ್ತಬೇಕು. ಪಾಕಿಸ್ತಾನಿಯವ್ರಿಗೆ ಏನೂ ತೊಂದರೆ ಇಲ್ಲ, ಮೇಲಿಂದ ಕೂತ್ಕೊಂಡು ಒಂದು ಬಂಡೆಗಳನ್ನ ತಳ್ಳಿಬಿಟ್ರೆ ಸಾಕು, ನಮ್ಮ ದೇಶದ ಸೈನಿಕರೆಲ್ಲ ಅಲ್ಲೇ ಸತ್ತೋಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಕತ್ತಿ ಹೋಗಿ ಯುದ್ಧ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನೊಬ್ಬರು ಯೋಧರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಮನೋಜ್ ಕುಮಾರ್ ಪಾಂಡೆ. ಮಿಲ್ಟ್ರಿ ಎಕ್ಸಾಮ್ ಇಂಟರ್ವ್ಯೂಲಿ ಇವ್ರಿಗೆ ಕ್ವಶನ್ ಕೇಳ್ತಾರೆ, ನೀವು ಯಾಕೆ ನಮ್ಮ ದೇಶದ ಸೈನ್ಯಕ್ಕೆ ಸೇರಬೇಕು ಅಂತ. ಅವಾಗ ಅವ್ರು ಹೇಳ್ತಾರೆ, ನನಗೆ ಚಿಕ್ಕವನಿಂದ ಪರಮವೀರ್ ಚಕ್ರ ಪ್ರಶಸ್ತಿಯನ್ನು ಪಡ್ಕೋಬೇಕು ಅಂತ ಆಸೆ, ಜೊತೆಗೆ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಅಂತ ಹೇಳ್ತಾರೆ. ಅದೇ ಥರ ಇವರು ಕಾರ್ಗಿಲ್ ವಾರಲ್ಲಿ ಭಾಗಿಯಾಗ್ತಾರೆ. ಇವರು ಬೆಟ್ಟದ ಹಿಂದೆಯಿಂದ ಹತ್ಕೊಂಡ್ಬರ್ತಾರೆ. ಆವಾಗ ಪಾಕಿಸ್ತಾನಿಯರಿಗೆ ಗೊತ್ತಾಗಲ್ಲ ಇವ್ರು ಬಂದಿರೋದು ಅಂತ. ಬಂಕರ್ ಹತ್ರಕ್ಕೆ ಬಂದು ಇವ್ರ ಕೈಯಿಂದ ಒಂದು ಗ್ರೆನೈಡನ್ನು ತಗೊಂಡು ಬಂಕರ್ ಮೇಲೆ ಬಿಸಾಕ್ತಾರೆ. ಬಂಕರ್ ಛಿದ್ರ ಆಗೋಗುತ್ತೆ. ಆದರೆ ಇನ್ನೂ 2 ಬಂಕರ್ಗಳು ಉಳಿದಿರುತ್ತೆ. ಅಲ್ಲಿಂದ ಗುಂಡು ಹಾರು ಬರುತ್ತೆ, ಅವರ ಎಡಗೈಗೆ ತಾಗುತ್ತೆ. ಎಡಗೈ ಛಿದ್ರ ಆಗೋಗುತ್ತೆ. ಛಿದ್ರ ಆಗಿ ಕೈ ಕೆಳಗಡೆ ಬೀಳೋದಿಲ್ಲ, ನೇತಾಡ್ತಾ ಇರುತ್ತೆ. ಆಗ ಒಬ್ಬ ಸೈನಿಕರನ್ನು ಕರೆದಕ್ಕೆ ಹೇಳ್ತಾರೆ, ನನ್ನ ಕೈನ ಹಿಂದಕ್ಕೆ ಕಟ್ಬಿಡಿ ಬೆಲ್ಟಲ್ಲಿ, ಯಾಕೆಂದರೆ ನಾನು ಯುದ್ಧ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೈಯಿಂದ ಬೆಲ್ಟಲ್ಲಿ ಹಿಂದಕ್ಕೆ ಕಟ್ಬಿಟ್ಟು ಇನ್ನೂ 2 ಗ್ರೆನೈಡ್ಗಳನ್ನ ತೆಗೆದು ಬಂಕರ್ ಮೇಲೆ ಬಿಸಾಕ್ತಾರೆ. ಬಂಕರ್ ಛಿದ್ರ ಆಗೋಗುತ್ತೆ. ಆದರೂ ಕೂಡ ಅವ್ರಿಗೆ ಗುಂಡೇಟು ಬೀಳುತ್ತೆ. ಅಲ್ಲೇ ಅವರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಬಿಡ್ತಾರೆ. ಈ ಥರ ಅನೇಕ ಸೈನಿಕರು ನಮಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ, ಬಲಿದಾನ ಮಾಡಿದ್ದಾರೆ ಎಷ್ಟೋ ಜನ. ಹಾಗೆ ನಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ. ಕಾಣಿಸೋದಿಲ್ಲ ಅಂತ ನಿನಗೆ ಗೊತ್ತು, ನಿಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಗೊತ್ತು. ಆದರೆ ಹೊರಗಡೆಗೆ ಹೋದಾಗ ಯಾರಾದರೂ ಇವನಿಗೇನು ಕಾಣಿಸೋದೇ ಇಲ್ಲ ಕಣ, ಇವನೊಬ್ಬ ಕುರುಡ, ಇವನು ಬ್ಲೈಂಡ್ ಕಣೋ ಇವನು ಅಂತ ಹರ್ಟ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆ ಥರ ಅಂದರೆ ತುಂಬ ಏನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯಾಕೆಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಸ್ಕೂಲಲ್ಲಂತೂ ಆಗಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ಅದು ಬ್ಲೈಂಡ್ ಸ್ಕೂಲ್, ಎಲ್ಲರೂ ಬ್ಲೈಂಡ್ ಸೇರ್ತಾರೆ. ಬಟ್ ಕಾಲೇಜ್ ಅಂತ ಬಂದಾಗ ಅಲ್ಲಿ ಯಾರು ಬ್ಲೈಂಡ್ಸ್ ಇರಲ್ಲ, ಎಲ್ಲ ನಾರ್ಮಲ್ ಸ್ಟೂಡೆಂಟ್ಸ್ ಇರ್ತಾರೆ. ಈಗ
ನಾನೇ ಎಕ್ಸಾಂಪಲ್, ನಮ್ಮ ಕ್ಲಾಸಲ್ಲಿ ನಾನೊಬ್ಬನೇ ಬ್ಲೈಂಡ್. ಓ, ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸಲ್ಲಿ? ನಮ್ಮ ಕ್ಲಾಸಲ್ಲಿ 84 ಇದ್ದಾರೆ. 84 ಅಲ್ಲಿ ನೀನು ಒಬ್ಬನೇ ಬ್ಲೈಂಡ್? ನಾನೊಬ್ಬನೇ ಬ್ಲೈಂಡ್. ಓಕೆ, ಎಲ್ಲರೂ ಹೇಗೆ ಈಗ ಸಪೋರ್ಟ್ ಮಾಡ್ತಾರೆ? ಅಲ್ಲಿ ನನಗೆ ಎಲ್ಲರೂ ಕ್ಲೋಸ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ. ಓಕೆ, ಅಂದ್ರೆ ಫ್ರೆಂಡ್ಸ್ ತುಂಬಾ ಎಲ್ಲದ್ರಲ್ಲೂ ಹೆಲ್ಪ್ ಮಾಡೋದಾಗಿರ್ಬೋದು, ಏನಾದ್ರು ನೋಟ್ಸ್ ಕೇಳಿದ್ರೆ ಇಲ್ಲ ಎಲ್ಲೋ ಹೊಸ ಜಾಗ ಬಂದ್ರೆ ಅಲ್ಲಿ ಗೈಡ್ ಮಾಡೋದಾಗಿರ್ಬೋದು. ಎಷ್ಟೊಂದ್ ಜನ ನನಗೆ ಅಂದ್ರೆ ನನ್ನೇನಂದ್ರೆ ಎಲ್ಲ ನಾರ್ಮಲ್ ತರ ಟ್ರೀಟ್ ಮಾಡ್ತಾರೆ. ಪ್ರಾಬ್ಲಮ್ ಅಂದ್ರೆ ಒಂದಾಗಿತ್ತು ನನಗೆ ಸ್ಕೂಲಲ್ಲಿ. ಸ್ಕೂಲಲ್ಲಿ ಅದು ಆರ್ಗನೈಸೇಷನ್ಗೆ ಡೊನೇಟ್ ಮಾಡಕ್ ಬರ್ತಾರೆ ಯಾರಾದ್ರೂ. ಆ ಟೈಮಲ್ಲಿ ಯಾರೋ ಒಬ್ರು ಸ್ಟೂಡೆಂಟ್ಸ್ಗಳಿಗೆ ದುಡ್ಡು ಕೊಡಕ್ ಬಂದಿದ್ರು. ಅಂದ್ರೆ 2 ರೂಪೀಸ್ ಕೊಡೋದು, ಆ ತರ ಒಂಥರ ಚೀಪ್ ಟ್ರೀಟ್. ಅವ್ರಿಗೆ ನಾನು ಹೇಳಿದೆ, ಯಾರ ಹತ್ರನು ಯಾರು ದುಡ್ಡು ಕೇಳಲ್ಲ, ಆಮೇಲೆ ಸಿಂಪತ್ತಿನೂ ತೋರ್ಸೋದು ಬೇಡ, ಬ್ಲೈಂಡ್ಸ್ನ ಚೀಪ್ ಆಗಿ ಟ್ರೀಟ್ ಮಾಡಬೇಡಿ ಅಂತ ಹೇಳಿದ್ದೆ. ಅದನ್ನ ನನ್ ಜ್ಞಾಪಕ ಇದೆ. ಅಲ್ಲ, ವೆಲ್ ಸೆಡ್ ರೋಹಿಲ್, ವೆಲ್ ಸೆಡ್. ವೀಕ್ಷಕರೇ, ಗಮನಿಸಬೇಕಾಗಿರೋದು ಇದೇನೆ. ನಮ್ಮನೆಯವರು ನಮ್ಮ ಸ್ವಂತದವರು ಅಂತ ಮಾತ್ರ ಅಲ್ಲ, ಸಮಾಜದಲ್ಲಿರುವಂಥ ಯಾವುದೇ ಅಂಗವೈಕಲ್ಯ ಇರಲಿ, ಆದರೆ ಅವ್ರಿಗೆ ಬೇಕಾಗಿರೋದು ಅನುಕಂಪ ಅಲ್ಲ, ಆದರೆ ನೀನು ಎಲ್ಲರ ಮಧ್ಯದಲ್ಲಿ ನಮ್ಮ ಥರನೇ ಬದುಕ್ತೀಯಾ ಅನ್ನುವಂಥ ಒಂದು ಸಹಕಾರದ ಹಸ್ತ ಬೇಕು. ಅದಿದ್ದಾಗ ಯಾರು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಈ ರೀತಿ ಸಾಧಕರನ್ನ ನೋಡಿದಾಗ ನಾವು ಎಲ್ಲ ಇದ್ದು ಏನು ಮಾಡಿದ್ದೀವಿ ಅನ್ಸುತ್ತೆ, ನಮ್ಮ ಬಗ್ಗೆ ನಮಗೇ ನಾಚಿಕೆ ಆಗುತ್ತೆ. ಆದರೆ ಒಂದು ಸಾಧನೆ ಮಾಡೋ ಹೆಜ್ಜೆಗಳ ಜೊತೆಗೆ ಸ್ಫೂರ್ತಿದಾಯಕವಾದಂಥ ಮಾತು ಇನ್ನೊಬ್ಬರಿಗೆ ಅದು ಮಾದರಿ ಆಗತ್ತಲ್ಲ, ಅದಕ್ಕೆ ಏನು ಹೇಳಬೇಕು ಖಂಡಿತ ನನಗೆ ಗೊತ್ತಿಲ್ಲ. ಓಕೆ ರೋಹಿಲ್, ಇನ್ನು ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಸೈಡ್ಗೆ ಇಟ್ಬೋಣ, ಓಕೆನಾ? ಸೊ ಇವಾಗ ಖುಷಿಯಾಗಿ ಹೇಳೋ ವಿಷಯಗಳು ಅಂತ ಹೇಳಿದ್ರೆ, ನನ್ನ ಲೈಫ್ ಟೈಮಲ್ಲಿ ಇಲ್ಲಿವರೆಗೂ ಕಾಲೇಜ್ವರೆಗೂ ಬಂದಿದ್ದೀನಲ್ಲ, ನನಗೆ ಮರೆಯೋಕ್ಕೆ ಆಗಲ್ಲ, ಸಖತ್ ಖುಷಿ ಆಯಿತು ಅಂತ ಅಂದರೆ ಯಾವ ವಿಷಯ ಖುಷಿಯಾಗಿದೆ? ಅಂದರೆ ನನಗೆ ನಮ್ಮ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅನ್ನೋದೇ ನನಗೆ ದೊಡ್ಡ ಖುಷಿ. ಓಕೆ, ಜೊತೆಗೆ ನಾನು ಏನೋ ಒಂದು ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ ಆಗ್ತಾ ಇದೆ ನನಗೆ. ಇಡೀ ಇಷ್ಟು ಲೈಫ್ ಜರ್ನಿಯಲ್ಲಿ ನೀನು ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀಯಾ? ನಾನು ಫಸ್ಟು ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮನ ಹೆಸರೇನು? ಲಲಿತಾ. ಓಕೆ, ಯಾಕೆ ಅಮ್ಮಂಗೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೆಯಾ? ಯಾಕೆಂದ್ರೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಆ ಥರ ಅಮ್ಮ ಎಷ್ಟೋ ಜನಕ್ಕೆ ಸಿಕ್ಕಿರಲ್ಲ. ಓಕೆ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ನನಗೆ. ಅಂದರೆ ನನಗೆ ಬ್ಲೈಂಡ್, ನನ್ನ ಪ್ರಾಬ್ಲಮ್ ಇದೆ ಅನ್ನೋ ಭಾವನೆ ಬರದೇ ಇರೋಂಗೆ ನನ್ನ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಚಿಕ್ಕವನಾಗಿದ್ದಾಗ ಏನಾಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಜೊತೆಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ದೊಡ್ಡವನಾದ್ಮೇಲೆ ನನಗೆ ಅವಾಗ ಏನಾಗಿತ್ತು ಅನ್ನೋದೆಲ್ಲ ಗೊತ್ತಾಗಿದೆ. ಅವಾಗ ನಮ್ಮ ಅಪ್ಪ ಅಮ್ಮ ನನ್ನ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ನನ್ನ ಫ್ಯಾಮಿಲಿಯವರು ಎಲ್ಲ ನನ್ನ ಇಷ್ಟು ಸಪೋರ್ಟಿವ್ ಆಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಜೊತೆಗೆ ನಮ್ಮಪ್ಪ, ಅವ್ರ ಹೆಸರು ರವೀಂದ್ರ ಅಂತ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನಗೆಲ್ಲ ಹೆಲ್ಪ್ ಮಾಡಿರೋದು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಜೊತೆಗೆ ಮಾಮ ನಿನಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಯ್ಯೋ, ನನಗೇನಕ್ಕೋ ನನಗೆ ಥ್ಯಾಂಕ್ಸ್ ಹೇಳೋದು ಬೇಡ, ನೀನೇನು ಆಸೆಗಳಿದೆಯಲ್ಲ ಅಚೀವ್ ಮಾಡಬೇಕು ಅಂತ ಅದೆಲ್ಲ ಅಚೀವ್ ಮಾಡು ಅಷ್ಟೇ. ಫ್ಯಾಮಿಲಿಲಿ ನಮ್ಮ ತಾತ ಅಜ್ಜಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಾನು ಕಾಮರ್ಸ್ ಓದ್ಬೇಕಾದ್ರೆ ಅಕೌಂಟ್ಸ್ ಓದ್ಬೇಕಾಗುತ್ತೆ. ಈಗ ಅಕೌಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇರೆಯವರೆಲ್ಲ ಬೋರ್ಡ್ ನೋಡ್ಕೊಂಡು ಕರೆಕ್ಟ್ ಮಾಡ್ಬಿಡ್ತಾರೆ, ನಾರ್ಮಲ್ ಸ್ಟೂಡೆಂಟ್ಸ್ಗೆ ಅದೆಲ್ಲ ಗೊತ್ತಿರುತ್ತೆ. ಆದ್ರೆ ನನಗೆ ಸ್ವಲ್ಪ ಮಾತ್ರ ಅರ್ಥ ಆಗಿರುತ್ತೆ. ನನಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಇಷ್ಟು ಮಾರ್ಕ್ಸ್ ತೆಗಿಯೋ ಮಾಡಿದ್ದು ನಮ್ ಚಿಕ್ಕಮ್ಮ, ಅವ್ರ ಹೆಸರು ಭಾರತಿ ಅಂತ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ ಕಾಲೇಜ್ APS ಕಾಲೇಜ್ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿ ನಮ್ ಲೆಕ್ಚರರ್ ಒಬ್ರು ಇದ್ದಾರೆ ಹೇಮಾವತಿ ಅಂತ, ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂದ್ರೆ ಬ್ಲೈಂಡ್ಸ್ಗೆ ಇನ್ಚಾರ್ಜ್ ತಗೊಂಡಿದ್ದಾರೆ ಅವರು. ಜೊತೆಗೆ ನಮ್ ಲೆಕ್ಚರರ್ ಇನ್ನೊಬ್ರು ಇದ್ದಾರೆ ರಾಜೇಶ್ ಸರ್ ಅಂತ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾನು ಎಲ್ಲಾ ಲೆಕ್ಚರರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಗ್ರೇಟ್. ಆಕ್ಚುಲಿ ಏನಂದ್ರೆ ರೋಹಿಲ್ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ, ಈ ಎಲ್ಲ ಅಚೀವ್ಮೆಂಟ್ಗೆ ಸಾಕಷ್ಟು ಜನ ಹಿಂದೆಯಿಂದ ನಿಂತ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅವನು ಸ್ಕೂಲ್ ಮುಗಿಸಿದ್ಮೇಲೆ ಕಾಲೇಜ್ ಯಾವುದಿದೆ ಅಂತ ಯೋಚನೆ ಮಾಡಬೇಕಾದ್ರೆ
ನನಗೆ ಸಿಕ್ಕಿದ್ದು ಅಂದರೆ ನನ್ನನ್ನು ಅಣ್ಣ ಅಂತಲೇ ಪ್ರೀತಿಯಿಂದ ಕರೆಯುವಂಥ ಅಶ್ವಿನಿ ಅಂಗಡಿ. ಸ್ವತಃ ಒಬ್ಬ ಬ್ಲೈಂಡ್ ಆಗಿದ್ದರೂ ಕೂಡ ತಾನು ಸಾಧನೆ ಮಾಡಿ ಒಬ್ಬ ಯೂತ್ ಐಕಾನ್ ಆಗಿ ನಿಂತಿದ್ದಾಳೆ ಅಶ್ವಿನಿ ಅಂಗಡಿ. ಅಣ್ಣ ದಯವಿಟ್ಟು APS ಕಾಲೇಜಿಗೆ ಸೇರಿಸಿ, ಅಲ್ಲಿ ನಿಜವಾಗ್ಲೂ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ಲೈಬ್ರರಿ ಕೂಡ ಇದೆ ಅಂತ. ಸೊ ಹಾಗಾಗಿ ನಾನು ಈ ಮುಖಾಂತರ ಅಶ್ವಿನಿ ಅಂಗಡಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಸಾರಿ ಹೇಳಬೇಕಾ? ಹೌದು, ಯಾರಿಗೆ? ನಮ್ಮ ಪೇರೆಂಟ್ಸ್ಗೆ ಸಾರಿ ಹೇಳ್ಬೇಕು. ಯಾಕೆ? ಯಾಕೆಂದ್ರೆ ನಾನು ಇಷ್ಟೊಂದ್ಸಲಿ ಜೋರಾಗಿ ಮಾತಾಡ್ಬಿಡ್ತೀನಿ, ಯಾವ್ದು ಬೇಗ ಒಪ್ಪಲ್ಲ. ಹೌದಾ? ಹೌದು, ನಾನು ಆ ಥರ ಮಾತಾಡಿದಾಗ ಅವ್ರಿಗೆ ಬೇಜಾರಾಗಿರುತ್ತೆ. ಸೊ ಆ ಥರ ಆಗಿದ್ದಾಗ ನಾನು ಸಾರಿ ಕೇಳಕ್ಕಾಗಿರ್ಲಿಲ್ಲ. ಈಗ ನಾನು ಸಾರಿ ಕೇಳ್ತಾ ಇದ್ದೀನಿ. ನಂತರ ಇರೋಂಥ ಬ್ಲೈಂಡ್ಗಳಿಗೆ ನಾನು ಏನಾದರೂ ಮಾಡಬೇಕು, ಏನಾದರೂ ಆಲೋಚನೆಗಳಿದೆಯಾ? ನನ್ನ ಗೋಲ್ ಏನಂದ್ರೆ ಒಂದು ಕಂಪನಿ ಓಪನ್ ಮಾಡಬೇಕು, ಓಕೆ, ಸಾಫ್ಟ್ವೇರ್ ಕಂಪನಿ. ನಾನೇನ್ ಮಾಡ್ಬೇಕು ಅಂದ್ರೆ ಬ್ಲೈಂಡ್ಸ್ಗೋಸ್ಕರ ಸಾಫ್ಟ್ವೇರ್ಗಳನ್ನ ಡೆವಲಪ್ ಮಾಡಬೇಕು ಓಕೆ ಅನ್ಕೊಂಡಿದ್ದೀನಿ. ನೋಡ್ತಾ ಇರೋಂಥವ್ರಿಗೆಲ್ಲ ನೀನು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀಯಾ? ಮೆಸೇಜ್ ಅಂದ್ರೆ ಯಾರೇ ಬ್ಲೈಂಡ್ ಸ್ಟೂಡೆಂಟ್ಸ್ ಯಾರೇ ಸಿಕ್ಕಿದ್ರು ಒಂದು ಹೆಲ್ಪ್ ಮಾಡಿ. ಏನಾದ್ರು ಬ್ಲೈಂಡ್ಸ್ ಅಂದ್ರೆ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ ಅನ್ನೋರು ಒಂದ್ ಕಡೆ ಆದ್ರೆ, ಇನ್ ಕೆಲವರು ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಸುಮ್ನೆ ಒಂದ್ ಕಡೆಯಲ್ಲಿ ಕೂತಿರ್ಬೇಕು ಅನ್ನೋರು ಇದ್ದಾರೆ. ಪ್ರಾಬ್ಲಮ್ ಅನ್ನೋದು ಎಲ್ಲಾರ್ಗು ಇರುತ್ತೆ. ನೀವು ಹಂಗೂ ಹೆಲ್ಪ್ ಮಾಡ್ಬೇಕು ಅಂದ್ರೆ ಯಾರು ಬ್ಲೈಂಡ್ಸ್ ಇರ್ತಾರೆ, ಎಲ್ಲೋ ಹೋಗ್ಬೇಕಾದ್ರೆ ರೋಡ್ ದಾಟಕ್ಕೆ ಕಷ್ಟ ಪಡ್ತಿದ್ರೆ ರೋಡ್ ದಾಟ್ಸೋದು, ಆ ಥರ ಹೆಲ್ಪ್ ಮಾಡಿ. ಬ್ಲೈಂಡ್ಸ್ ಯಾರಿದ್ದಾರೆ ಅವ್ರಿಗೆ ನಾನು ಹೇಳೋದು ಇಷ್ಟೇ, ಅವ್ರವರೇ ಗ್ರೂಪಲ್ಲಿ ಇರ್ತಾರೆ. ಅಂದ್ರೆ ಬೇರೆ ನಾರ್ಮಲ್ಸ್ ಯಾರು ಮಾತಾಡ್ತಾರೆ ಒಂಥರ ಮಾತಾಡ್ತಾರೆ, ಅಂದ್ರೆ ಆ ಥರ ಮಾಡಕ್ಕೋಗ್ಬಿಡಿ. ಎಲ್ಲಾರ ಜೊತೆನೂ ಸೇರ್ಬೇಕು, ಹೌದು, ಎಲ್ಲಾರನ್ನು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಓಕೆ, ಸತ್ಯ ರೋಹಿಲ್, ನೀನೇನೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ಯಾ ಆ ಕನಸೆಲ್ಲ ನನಸಾಗ್ಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಈ ಎಪಿಸೋಡ್ನ ನೋಡ್ತಾ ಇರೋರು ಕೂಡ ಅಷ್ಟೇ ತುಂಬ ಖುಷಿಯಿಂದ ನಿನಗೆ ವಿಶ್ ಮಾಡ್ತಾರೆ. ಅಂದರೆ ನೀನು ಎಲ್ಲನೂ ಚೆನ್ನಾಗಿ ಸಾಧನೆ ಮಾಡುವಂತ. ನೀನು ನನ್ನ ಶೋಗೆ ಬಂದು ನಮ್ಮ ಮನೆಯವನೇ ಆದರೂ ಕೂಡ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಮನೆಯವನು ನನ್ನ ಅಕ್ಕನ ಮಗ ಅಂತ ಹೇಳಿದ್ರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ನಾವು ಏನೇ ನೋಡಿದ್ರೂ ಕೂಡ ಬಿಡಪ್ಪ ಏನೋ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾರೆ. ಆದರೆ ಹೊರಗಡೆಯವರು ಆ ಪ್ರತಿಭೆನ ನೋಡಿ ಗುರುತಿಸಿದಾಗ ಅಥವಾ ಅವರ ಸಾಧನೆನ ನೋಡಿ ಗುರುತಿಸಿದಾಗ ವಾವ್ ಅಂತ ಅಂತಾರೆ. ಆದರೆ ಆರಂಭದಲ್ಲೇ ಬೆಂತಟ್ಟುವಂಥ ಕೆಲಸ ಮಾಡಿದ್ರೆ ಈ ರೀತಿ ಸಾಧನೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತಾ ಇರೋದು. ಸೊ ರೋಹಿಲ್, ಸೊ ನಾನು ಶೋನಲ್ಲಿ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೈ ಕೊಡು. ಥ್ಯಾಂಕ್ ಯು. ಅಲ್ಲ, ನನ್ನ ಇಲ್ಲಿ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ ನಿನ್ಗೂ ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸ್ನೇಹಿತರೆ, ರೋಹಿಲ್ ಜೊತೆ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ನನಗೆ ಗೊತ್ತಿಲ್ಲ. ನನ್ನ ಅಕ್ಕನ ಮಗ ಅಂತ ನನಗೆ ಖುಷಿ ಇದ್ದೇ ಇರುತ್ತೆ. ಆದರೆ ನೀವು ಇಷ್ಟಪಡಬೇಕು ಅನ್ನೋದು ನನ್ನ ಫೋರ್ಸ್ ಅಲ್ಲ. ಆದರೆ ಈ ಸಂಚಿಕೆ ಮಾಡಿದ್ದೇನಂತ ಹೇಳಿದ್ರೆ, ನಿಮ್ಮಗಳಲ್ಲಿ ಕೂಡ ಒಂದಷ್ಟು ಮಾನವೀಯತೆಯ ಮೌಲ್ಯಗಳು ಹೆಚ್ಚಾಗಬೇಕು. ಈ ರೀತಿಯ ವ್ಯಕ್ತಿಗಳನ್ನು ನೋಡಿದಾಗ ಅವರಿಗೆ ಸಹಾಯ ಹಸ್ತ ಬೇಕು, ಆದರೆ ಅನುಕಂಪ ಅಲ್ಲ ಅನ್ನೋದು ಗೊತ್ತಾಗಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ಅಂತ ಹೇಳಿದ್ರೆ, ಪೋಷಕರು ಇವತ್ತು ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಈ ಥರ ಮಕ್ಕಳು ಅಂದಿದ ತಕ್ಷಣ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ. ಬಿಡಪ್ಪ ಏನೋ ಮನೆಯಲ್ಲಿದ್ದರೆ ಅಂತ ಅಂದ್ಕೊಳ್ತಾರೆ, ಅವ್ರೇನು ಮಾಡೋಕ್ಕಾಗತ್ತೆ ಅಂತ ತುಂಬ ಜನ ಟೀಸ್ ಮಾಡ್ತಾರೆ. ಆದರೆ ಇಲ್ಲ, ಅವರೆಲ್ಲರಿಗೂ ಕೂಡ ಪಾಠ ಹೇಳುವಂಥ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತುಂಬ ಜನ ಸಾಧನೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಈ ರೋಹಿಲ್ ಅಂಥ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇಟ್ಕೊಂಡಿದ್ದಾನೆ. ಅದಕ್ಕೆ ಬೆಂಬಲ ಅಂತ ಹೇಳಿದ್ರೆ, ಮೊದಲು ಮನೆಯಲ್ಲಿ ಗೌರವ ಸಿಗಬೇಕು, ಪ್ರೋತ್ಸಾಹ ಸಿಗಬೇಕು, ಅದಾದಮೇಲೆ ನಿಮ್ಮಿಂದ ಪ್ರೋತ್ಸಾಹ ಸಿಗೋದು. ಅದಕ್ಕೋಸ್ಕರ ರೋಹಿಲ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದು ಪರಿಚಯ ಮಾಡಿಸಿದ್ದೀನಿ. ಅವನಿಗೆ ನಿಮ್ಮ ಆಶೀರ್ವಾದ ಬೇಕು, ಪ್ರೋತ್ಸಾಹ ಬೇಕು, ಅದಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಸ್ನೇಹಿತರೆ, ಕಲಾದೇಗುಲ ಸ್ಟುಡಿಯೋ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ಬೆಲ್ ಹೊಡೀರಿ, ಮತ್ತೆ ಮೆಸೇಜ್ ಹಾಕಿ. ಇದೆಲ್ಲ ಆಬ್ವಿಯಸ್ಲಿ ನಾನು ಹೇಳಲೇಬೇಕು. ಅದು ನಿಮಗೆ ಗೊತ್ತಿರೋದ್ರಿಂದ ಅದನ್ನು ನಾನು ಏನು ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗಿಲ್ಲ. ಪ್ಲೀಸ್ ಅದನ್ನು ಮಾಡಿ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ನಿಮಗೆ ಇನ್ಸ್ಪೈರ್ ಆಗುವಂಥ ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಕ್ರಿಯೇಟಿವಿಟಿಯಾಗಿ ಯೋಚನೆಗಳನ್ನು ಮಾಡ್ತಾ ಇದ್ದೀವಿ. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಮಾಡ್ತೀನಿ. ಒಂದಷ್ಟು ಹಾಡುಗಳನ್ನು ಮಾಡಿದ್ದೆ, ಅದನ್ನು ಕೂಡ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಅದೆಲ್ಲ ನೋಡಿ. ಸೊ ಪ್ಲೀಸ್ ನಮಗೆ ಪ್ರೋತ್ಸಾಹ ನೀಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಎಪಿಸೋಡ್ನ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.